ಯಾವ ಸೀಮೆ ರೈತನೆಂದು ಭೂಮಿ ಇರದ ಜನರಿಗಿರದ ಎಕರೆ ಎಕರೆ ಸಸ್ತವಾಗಿ ಕೊಡಲು ಸಿಂದಾಲಿನವನು ಯಾವ ಸೀಮೆ ರೈತನೆಂದು ಮಾರುಕಟ್ಟೆ ಲಾಭಕೋರ ದಲ್ಲಾಳಿಗೆ ಜಾಗೀರು ಮಾರುಕಟ್ಟೆ ಲಾಭಕೋರ ದಲ್ಲಾಳಿಗಳಿಗೆ ಜಾಗೀರು ಲಾಟಿ ಲಾಲ್ ಕಪ್ಪುಗಳಿಗೆ ಎದರೆ ಹೋರಾಡಿರೆಂದು ಲಾಟಿಲ ಕಪ್ಪುಗಳಿಗೆ ಎದರದೆ ಹೋರಾಡಿರೆಂದು ಹಾರುತ್ತಿದೆ ಹಸಿರು ಬಾವುಟ ರೈತನುಸಿರ ಶಕ್ತಿಯಲ್ಲಿ ಬಾನಿಗೆದ್ದು ಹಾರುತ್ತಿದೆ ಹಸಿರು ಬಾವುಟ ಧನ್ಯವಾದ. ಇವತ್ತೆಲ್ಲ ನಾವೇನು ರೈತ ಸಂಘದವರು ನೀರು ವಿಷಯದ ಬಗ್ಗೆ ಕರೆದಾಗ ನೀವೆಲ್ಲರೂ ಬಂದಿರ್ತಕ್ಕಂಥ ಎಲ್ಲ ರೈತ ಸಹೋದರರಿಗೆ ಮೊದಲನೇದಾಗಿ ಧನ್ಯವಾದಗಳು, ನಮಸ್ಕಾರ. ಇವತ್ತು ಭಾಳಷ್ಟು ಜನ ನಾವು ರೈತರಿದ್ದೀವಿ, ಆದರೆ ನಾವು ಭಾಳಷ್ಟು ಜನ ಕಮ್ಮಿ ಬಂದಿದ್ದೀವಿ. ಕನಿಷ್ಠ 100 ಜನ ಇರ್ಬೋದು ಅಂದ್ಕೊಂಡಿದ್ದೆ. 100 ಜನ ಇದ್ದೀವಿ, ಇಲ್ಲಿಂದ 100 ಜನ ಇದ್ದಂಗಿಲ್ಲ ಅನಿಸುತ್ತೆ. ಇನ್ನೂ ಬರ್ತೀವಿ ಅಂತ ಹೇಳ್ತಾರೆ. ಎಷ್ಟು ಜನ ಬರ್ತಾರೆ ಬರಲಿ. ಇವತ್ತಿನ ನಮ್ಮ ಸರ್ಕಾರ ಏನು ಹೇಳುತ್ತಂದರೆ, ನಮ್ಮ ತುಂಗಭದ್ರಾ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರು ಇದೇ ಈ ವಾರದಲ್ಲಿ 2 ಸಲ 1ನೇ ತಾರೀಕು ಮತ್ತು ಹೋದ ತಿಂಗಳು 27ನೇ ತಾರೀಕು 2 ಸಲ ನಾವು ನೀರು ಕೊಡೋಕ್ಕಾಗೋದಿಲ್ಲ, ಗೇಟ್ಗಳನ್ನು ಕುಂದಿರ್ಸ್ತೀವಿ, ಅದಕ್ಕೋಸ್ಕರ ನಾವು ನೀರು ಬಂದ್ ಮಾಡ್ತೀವಿ ನವೆಂಬರ್ಕ್ಕೆ ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಸಭೆಯನ್ನು ನಾವು ಕರೆದಿದ್ದೀವಿ. ಇಲ್ಲಿ ರೈತರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡೋದಕ್ಕೋಸ್ಕರ ಇವತ್ತು ಕರೆದಿದ್ದೀವಿ. ನೀರು ನಮ್ಮ ಈ ಬಳ್ಳಾರಿ ಜಿಲ್ಲೆಯಲ್ಲಿ HLC ಮತ್ತು LLC 2 ಕಾಲುವೆ ಇರೋದರಿಂದ ಇಲ್ಲಿ HLC ರೈತರಿಗೆ ನಾನು ಹಳ್ಳಿಗಳಿಗೆ ಹೋದಾಗ ಡಿಸೆಂಬರ್ವರೆಗೆ ಆದರೂ ನೀರು ಬೇಕು, ನಾವು ಮೆಣಸಿನ್ಕಾಯಿ ಉಳಿಬೇಕಂದ್ರೆ ಮತ್ತು ಜೋಳ ಉಳಿಬೇಕಂದ್ರೆ ಕೊನೆ ಡಿಸೆಂಬರ್ವರೆಗೆ ಆದರೂ ನೀರು ಬೇಕಂತ ನಮ್ಮ HLC ಭಾಗದ ರೈತರದು. ನಮ್ಮ LLC ಭಾಗದ ರೈತರಿಗೆ 2 ಬೆಳೆಗೆ ನೀರು ಬೇಕು. ಅಲ್ಲಿ 100ರಲ್ಲಿ 60 ಇಲ್ಲ 70 ಭಾಗ ನಾವು ಭತ್ತ ನಾಟಿ ಮಾಡಿದ್ದೇವೆ. ಅಲ್ಲಿ ಕೂಡ ಇನ್ನು 30% ಕೂಡ ಡಿಸೆಂಬರ್ವರೆಗೆ ನೀರು ಬೇಕು. ಅಲ್ಲಿ ಕೂಡ ಕೆಲವರು ಮೆಣಸಿನ್ಕಾಯಿ ಹಾಕಿದ್ದಾರೆ, ಕೆಲವರು ಜೋಳ ಹಾಕಿದ್ದಾರೆ, ಅವ್ರಿಗೆ ಕೂಡ ನೀರು ಬೇಕು. ಆದರೆ 2 ಬೆಳೆಗೆ ಬೇಕಲ್ಲ. 2 ಬೆಳೆ ನಮಗೆ ಮಾರ್ಚ್ವರೆಗೆ ನೀರು ಬಿಟ್ಟರೆ 2 ಬೆಳೆ ಬರುತ್ತೆ. ನಮ್ಮಲ್ಲಿ ಯಾವಾಗ ಡಿಸೆಂಬರ್ಲಿಂದ ಮಾರ್ಚ್ವರೆಗೆ ನಮಗೆ ಕೇವಲ 9 TMC ನೀರಿದ್ರೆ ನಮ್ಗೆ 2 ಬೆಳೆಗೆ ನೀರು ಬರುತ್ತೆ. LLC ಕೇವಲ 9 TMC ಇದ್ರೆ ನಮ್ಗೆ 2 ಬೆಳೆ 3 ತಿಂಗಳು 110 ದಿವಸ ನೀರು ನಮಗೆ ಸರಿ ಹೋಗುತ್ತೆ. ಇವತ್ತು ಆಗಲೇ ನಾವು ನೀರು ಬಿಡೋಕ್ಕಾಗೋದಿಲ್ಲ ಅಂತೇಳಿ ಸರ್ಕಾರ ಹೇಳಿದೆ. ನಮ್ಮ ಡ್ಯಾಮು 133 TMC ಹಿಡಿಯುತ್ತೆ. ಈಗಾಗಲೇ 30 TMC ಹೂಳು ತುಂಬೈತೆ ಅಂತೇಳಿ ಅದು ಯಾರ ಬಾಯಿಲಿಂದ ಹೇಳ್ಸಿದ್ರೆ ರೈತರ ಬಾಯಿಲಿಂದ ಹೇಳ್ಸ್ಬಿಟ್ರು, ಹೂಳು ತುಂಬೈತೆ ಅಂತೇಳಿ. ಆದರೆ ಹೂಳು ತುಂಬಿರೋ ದಾಖಲಾತಿ ಇಲ್ಲಿವರೆಗೆ ಒಂದು ಕಾಪಿಯನ್ನು ಮಾಡಿಲ್ಲ. ಅವರು ಹೂಳು ತುಂಬೈತೆ ಅಂತ ನಾವು ಹೇಳ್ತೀವಿ. ಮತ್ತೆ ಈ ವರ್ಷ 85 TMC ನಿಂದಿಸ್ಬಿಟ್ರು. ನಮಗೆ 55 TMCಯನ್ನು ಕಳೆದ್ಬಿಟ್ರು. ಒಂದು ಡ್ಯಾಮು ನೀರು ಹೋಗೋದನ್ನು ನಮಗೆ 65 TMC ಡಿಸೆಂಬರ್ನಾಗಿದ್ದರೆ 2ನೇ ಬೆಳೆ ಬರ್ತಾರೆ ರಾಯಚೂರಿಗೆ. ನಮ್ಮ 85 TMCಯನ್ನು ಇವತ್ತು ನಿಂದಿಸ್ಬಿಟ್ರು ನಮ್ಮ ಸರ್ಕಾರ. ಇವತ್ತು 85 TMC. ಬಹಳ ಜನ ರೈತರು ಮೊನ್ನೆ ಎಮ್ಮಿಂಗೂರ್ಗೆ ಹೋದೆ, ರೆಡ್ಡಿ ಅವರೇ ನೀರು ಬೇಕಂತ ಕೇಳ್ಬೇಡ್ರಿ, ದಯವಿಟ್ಟು ಈ ಸಲ ಗೇಟ್ ಕುಂದಿಸ್ಬಿಡ್ಲಿ, ನೀವು ನೀರು ಬೇಕಂತ ಕೇಳ್ಬೇಡ್ರಿ ಅಂತ ಅಲ್ಲಿ ಅಭಿಪ್ರಾಯವನ್ನು ಹೇಳಿದ್ರು. ಅವರೆಲ್ಲ ಹೇಳಿದ ಮೇಲೆ ನಾನು ಹೇಳಿದೆ, ಗೇಟ್ ಕುಂದಿರ್ಸಂತ ಎಮ್ಮಿನೂರ ಕುಂತ್ಕೊಂಡು ಗೇಟ್ ಕುಂದಿರ್ಸಂದ್ರೆ ಕುಂದಿರ್ಸರಿ ನಾನು ಇಟ್ಟಿದ್ರಿ. ಹೋದ ವರ್ಷ 1 ಗೇಟ್ ಮುರಿದೋಯ್ತು, 10 ತಿಂಗಳ ಕಾಲಾವಕಾಶ ಇತ್ತು, 1 ಗೇಟ್ ಕುಂದಿರ್ಸಲಿಲ್ಲ. ನಾವು ಹೋಗಿದ್ವಿ ರೈತ ಸಂಘದವರು, ಹೋಗಿ ಗಲಾಟೆ ಮಾಡಿದ್ಮೇಲೆ ಇನ್ನು 3 ದಿವಸ ಕುಂದಿರ್ಸ್ಬಿಡ್ತು ಅಂತ ಹೇಳಿದ್ರು. ಇವತ್ತಿನವರೆಗೆ ಕುಂದಿರ್ಸಿಲ್ಲ. ಅದು 10 ತಿಂಗಳು ಹೋಯ್ತು. ಮತ್ತೆ ಇವಾಗ 4 ತಿಂಗಳಾಯ್ತು. 10-14 ತಿಂಗಳಾದರೆ ಗೇಟನ್ನು ಅಳವಡಿಕೆ ಮಾಡಲಿಲ್ಲ. ಮತ್ತು ನಾವು ಮನೆಗೆ ಕುಂತ್ಕೊಂಡು ಡ್ಯಾಮ್ ನಮ್ಮ ರೈತರು ಏನಿದೀವಿ ನಾವು ಬಹಳಷ್ಟು ಜನಕ್ಕೆ ಡ್ಯಾಮ್ ನಮ್ದಲ್ಲ ಅನ್ಕೊಂಬಿಟ್ಟು
ಏನು ಮೋದಿದು ಸಿದ್ದರಾಮಯ್ಯನ ಡ್ಯಾಮ್ ಅನ್ಕೊಂಬಿಟ್ಟಿವಿ. ನೀರು ಮೋದಿ ಹೊಲಕ್ಕೆ ಹೋಗ್ತಾ ಸಿದ್ದರಾಮಯ್ಯ ಹೊಲಕ್ಕೆ ಹೋಗ್ತಾ ನೀರು ನಮಗೆ ಬರುತ್ತೆ. ನೀರು ನಮ್ಮದು ಡ್ಯಾಮ್ ಅಂತ ನಾವು ಯಾರು ಅಂದ್ಕೊಂಡಿಲ್ಲ. ನಾವು ಯಾರು ಅಂದ್ಕೊಂಡಿವ ಡ್ಯಾಮ್ ನಮ್ದಂತ? ಡ್ಯಾಮ್ ನಿಮ್ದೇಪ್ಪ ಡ್ಯಾಮು. ಅದನ್ನ ಭದ್ರತೆ ಕಾಪಾಡ್ಬೇಕಾದ್ರೆ ನಾವು ಮಾಡ್ಬೇಕು, ಇನ್ಯಾರಾದ್ರು ಮಾಡ್ಬೇಕು. ರಾಜಕಾರಣಿಗಳೆಲ್ಲ ಸುಳ್ಳು ಹೇಳ್ತಾವೆ, ಎಲ್ಲ ಪಕ್ಷದವರು. ನೀನು ನೋಡಿದ್ರೆ ನೀವು ಹೋರಾಟ ಒಂದು ಪಕ್ಷದವ್ರು ಮಾಡಿ ಕೊಡ ಹಿಡ್ಕೊಂಬಿಟ್ಟಾವ. ಏನು ಬಳ್ಳಾರಿ ಕುಡಿಯೋ ನೀರಿಲ್ಲ ಅನ್ಕೊಂಬಿಟ್ರೆ ಭಾಳ ಜನ ಕುಡಿಯೋ ನೀರಿಗೆ ಹೋರಾಟ ಮಾಡ್ತಾರೆ ಅನ್ಕೊಂಬಿಟ್ಟಾರೆ. ಇಂಥ ನಾಟಕ ಮಾಡೋದು ಎಲ್ಲ ಪಕ್ಷದವ್ರು ಮಾಡ್ತಾರೆ. ಆದ್ರೆ ರೈತರು ನಾವು ನಾಟಕ ಮಾಡಬಾರ್ದು ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಸುಳ್ಳು ಹೇಳ್ಬಾರ್ದು. ರೈತ ಬಹಳಷ್ಟು ಜನ ಗೇಟ್ ಕುಂದಿರ್ಸಲ್ಲ ಅಂತಾರೆ. ಕುಂದಿರ್ಸಲ್ಲ ಯಾರಿಟ್ಟಿರಿ? ರೈತರ ಒಟ್ಟ ಅಭಿಪ್ರಾಯ ನೀವು ಹೇಳ್ಬೇಕಾಗತ್ತೆ. ನೀರು ಬೇಕಾ ಬೇಡ? ಎಷ್ಟು ಜನಕ್ಕೆ ನಾನು ಹಳ್ಳಿಗೆ ಹೋದಾಗ ಈ ಭಾಗದವರು ಡಿಸೆಂಬರ್ವರೆಗೆ ಬೇಕಂತಿದ್ರು. ನಮ್ಮ ಸಿರುಗುಪ್ಪ ಭಾಗದವ್ರು ಇಲ್ಲ ನಮಗೆ ನೀರು ಬೇಕೇ ಬೇಕು ಎರಡನೇ ಬೆಳೆಗೆ ಅಂತಾರೆ. ಇವತ್ತು ಒಬ್ಬೊಬ್ಬರು ಒಂದೊಂದು ನಿಮಿಷ 2 ನಿಮಿಷ ಎಲ್ಲರೂ ಯಾರ್ಯಾರು ರೈತರು ಇವತ್ತೆಲ್ಲ ಬುದ್ಧಿವಂತರು ಮಾತ್ರ ಬಂದಿದ್ದೀವಿ ಇಲ್ಲಿ. ಎಲ್ಲರ ಅಭಿಪ್ರಾಯಗಳನ್ನ ಇಲ್ಲಿ ತಿಳಿಸ್ಬೇಕಾಗತ್ತೆ. ನಿಮ್ಮ ಅಭಿಪ್ರಾಯದ ಮೇಲೆ ಒಂದು ನಿರ್ಣಯಕ್ಕೆ ಬರೋಣ್ರಿ ನಾವೆಲ್ಲರೂ ಸೇರಿ. ಇವತ್ತು ಬಹಳ ಜನ ಕೇಳ್ತಾರೆ ರೈತ ಸಂಘರು ಏನ್ ಮಾಡಿರಿ ಅಂತ ಕೇಳ್ತಾರೆ. ರೈತ ಸಂಘಕ್ಕೆ ಏನು ಭೂಮಿ ಐತೇನಪ್ಪ? ರೈತ ಸಂಘಕ್ಕೆ ಏನು ಭೂಮಿ ಇಲ್ಲ. ರೈತರ ಭೂಮಿ ನಮ್ದೇ ಭೂಮಿ ಇರೋದು. ಬಹಳ ಜನ ರೈತ ಸಂಘ ಏನ್ ಮಾಡ್ತಾರೆ? ರೈತ ಸಂಘ ಏನು ಅಧಿಕಾರ ಐತಿ ಅದು ಮಾಡಕ್ಕೆ? ನೀವೆಲ್ಲರೂ ಅಂದ್ರೆ ರೈತ ಸಂಘ ಐತಿ, ನೀವು ಯಾರಿಲ್ಲ ಅಂದ್ರೆ ರೈತ ಸಂಘ ಇಲ್ಲ ಐತಿ. ಇದನ್ನ ಕೂಡ ಗಮನದಲ್ಲಿಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ನಿರ್ಣಯ ಮಾಡಬೇಕಾಗತ್ತೆ. ಇಲ್ಲಿ ಒಬ್ಬೊಬ್ಬರು ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸ್ಬೇಕು. ತಿಳಿಸಿದ ಮೇಲೆ ಏನಂಬುದರ ಮೇಲೆ ಇವಾಗ ಎಷ್ಟು ಜನ ಸೇರಿದ್ವಿ ನಾವು, 70 ಜನ ಏನು ಹೇಳ್ತಾರೆ ಅದ್ರ ಮೇಲೆ ನಿರ್ಣಯ ಮಾಡಬೇಕಾಗತ್ತೆ. ಸಂಘ ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಇವತ್ತು ತಿಳಿಸ್ಬೇಕಂತೇಳಿ ಮೊದಲನೇದಾಗಿ ನಮ್ಮ ಆಗ್ಲೂರು ಜನಾರ್ದನ್ ಅವರು ವಿಷಯ ತಿಳಿಸ್ಬೇಕಂತ ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಡ್ಯಾಮ್ನಲ್ಲಿ 80 TMC ನೀರು ಸ್ಟಾಕ್ ಡ್ಯಾಮ್ನಲ್ಲಿ ಈಗ ಸದ್ಯ 80 TMC ನೀರು ರಿಸರ್ವ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವರಿಗೆ ಗೇಟ್ ಕುಂದಿರ್ಸ್ಬೇಕಾದ್ರೆ 43 TMC ನೀರಿದ್ರು ಗೇಟ್ ಕುಂದಿರ್ಸೋದಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೆ ಬೇಕಾಗಿರೋದು ಈ ಮೇಲೆ ಇರತಕ್ಕಂತ ನೀರು ಜನವರಿ 15ಕ್ಕೆಲ್ಲ ಆ ಮಟ್ಟಕ್ಕೆ ಬಂದ್ಬಿಡ್ತದೆ. ಈಗ ಏನಂದ್ರೆ ಈ ಅಧಿಕಾರಿಗಳು ಆಮೇಲೆ ಈ ರಾಜಕಾರಣಿಗಳು ಈಗೇನು ಅದು ಮೇಲೆ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ರಾಜಕಾರಣಿಗಳು ಅದನ್ನ ಕೂಲಂಕುಷವಾಗಿ ತಜ್ಞರೊಂದಿಗೆ ಚರ್ಚಿಸಿ ಏನ್ ಮಾಡ್ಬೋದು ಅಂತೇಳಿ ಈ ಇರ್ತಕ್ಕಂಥ ನೀರು ಮೇಲೆ ಈಗೇನು 37 TMC ಉಳಿದಿರ್ತದೆ. ಆ 37 TMC ಏನಿದೆ ಜನವರಿ 15ಕ್ಕೆಲ್ಲ ಮುಗಿದೋಗ್ತದೆ. ಜನವರಿ 15ರಿಂದ ಅವ್ರು ಏನಾದ್ರೂ ಮಾಡ್ಬೋದು. ಈಗ ಗೇಟ್ ಕುಂದ್ರಸಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ. ಈಗ ನಮಗೆ ಬೇಕಾಗೋದು ಆಮೇಲೆ ಉಳಿದಂತ ನೀರು ಉಳಿದ 2 ತಿಂಗಳಿಗೆ ಸರಿ ಹೋಗ್ತದೆ 43 TMC. ಅದಕ್ಕಾಗಿ ಇದು ತಜ್ಞರ ಒಂದು ಸರಿಯಾದ ಮಾಹಿತಿ ಇಲ್ಲದೆ ಈಗ ಡ್ಯಾಮ್ಗೆ ಗೇಟ್ ಕುಂದ್ರಸೋದಕ್ಕೆ ನಾವು ನೀರು ಬಂದ್ ಮಾಡಿ ರೈತರಿಗೆ ಈ ತರ ಅನ್ಯಾಯ ಮಾಡೇ ಕುಂದಿರ್ಸ್ಬೇಕಂತೇಳಿ ಒಂದು ಪಣ ತೊಟ್ಟಂಗೆ ಕಾಣಿಸ್ತದೆ. ಯಾಕಂದ್ರೆ ಈಗ ಇರ್ತಕ್ಕಂಥ 80 TMC ನೀರು ವೃತ ಆಗಿ ನಾವು ಬೇರೆಯವರಿಗೆ ಬಿಟ್ಕೊಡ್ಬೇಕಾಗ್ತದೆ. ಈಗ ಸರಿಯಾದ ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಕ್ಕಂಥ ತಜ್ಞರಾಗ್ಲಿ ಇರ್ತಕ್ಕಂಥ ರಾಜಕಾರಣಿಗಳಾಗ್ಲಿ ಸರಿಯಾದ ನಿರ್ಧಾರ ತಗೊಂಡು ಇದು ಜನವರಿ 15ರವರೆಗೆ ಮಾತ್ರ ಈಗ ಅವರು ಏನು ಕೇಳ್ತಾರೆ ಜನವರಿ 15ರವರೆಗೆ ಟೈಮ್ ಬೇಕಾಗ್ತದೆ ಅಷ್ಟೇ. ಅದಾದ್ಮೇಲೆ ಉಳಿದಂತ ನೀರು ಕೆಳಗೆ ಅದು ಗೇಟ್ ಕುಂದಿರ್ಸಕ್ಕೆ ಯಾವುದೇ ಸಮಸ್ಯೆ ಇರೋದಿಲ್ಲ, ಇನ್ನೊಂದಕ್ಕೂ ಯಾವ್ದು ತೊಂದರೆ ಆಗೋದಿಲ್ಲ. ಅದಕ್ಕಾಗಿ ಈ ಇದನ್ನ ತಜ್ಞರು ಒಂದು ಸಲಹೆ ಮೇರೆಗೆ 2ನೇ ಬೆಳೆಗೆ ಕೂಡ ನೀರು ಕೊಡೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ನನ್ನ ಅಭಿಪ್ರಾಯ. ಇದು ಮೇಲಿದ್ದ ಅಧಿಕಾರಿಗಳಿಗೆ ತಿಳಿಸಿ ನಾವು ಹೋರಾಟ ಮಾಡಿದ್ರೆ ನಮಗೆ ಸಕ್ಸಸ್ ಆಗ್ತೀವಿ ಅಂತ ನಾ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಬೋದು. ಧನ್ಯವಾದಗಳು. ಬಸವರಾಜ್ ಸಿದ್ದಮನಹಳ್ಳಿ ಬರೀ. ಎಲ್ಲ ರೈತರಿಗೂ ನನ್ನ ನಮಸ್ಕಾರ, ಹಾಗೆ ಮಾಂದ್ರಡ್ಡಣ್ಣವ್ರಿಗೂ ನಮಸ್ಕಾರ. ನಮ್ಮ ಭಾಗಕ್ಕೆಲ್ಲ ಡಿಸೆಂಬರ್ ಕೊನೆಯವರೆಗೂ ಬಂದರೂ ಸಾಕು, ಹಾಗಂತೇಳಿ ನಾವು ಕೈ ಚೆಲ್ಲಿ ಕೊಡೋಕ್ಕಾಗಲ್ಲ. 2ನೇ ಬೆಳೆ ರೈತರಿಗೂ ನಾವು ಸಹಕಾರ ಕೊಡಬೇಕು. ನಮ್ಮ ಅಣ್ಣವರು ಯಾವ ಥರ ಮಾರ್ಗದರ್ಶನ ನೀಡ್ತಾರೋ ನಾವು ಅದೇ ಥರ ನಾವು ಅವ್ರ ಜೊತೆ ಸಹಕಾರ ನೀಡಕ್ಕೆ ರೆಡಿ ಇದೀವಿ ಅಂತೇಳಿ ನಮ್ಮ ಭಾಗದ ಕಡೆಯಿಂದ ನಾನು ಮಾತು ಕೊಡ್ತಾ ಇರೋಣ. ಧನ್ಯವಾದಗಳು ಬಸವರಾಜ್ ಅವರೇ. ನಮ್ಮ ಬಾಣ ನಮ್ಮ ಎಕ್ಸ್ ಮಿಲಿಟರಿ ಮ್ಯಾನ್ ಅವರು ವಿರೂಪಾಕ್ಷಣ್ಣ ಅಂತೇಳಿ ಅವರು ಕೂಡ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ.
ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಮಾಜಿ ಸೈನಿಕ ಹಾಗೂ KRS ಪಕ್ಷದ ವತಿಯಿಂದನೂ ಸಹ ನಾವು ಕೆಲಸ ಮಾಡ್ತೀವಿ. ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ನಾನ್ನುಡಿಯಿಂದ ನಾವು ಈ ಒಂದು ರೈತ ಸಂಘಕ್ಕೆ, ರೈತ ಘಟಕಕ್ಕೆ ನಾವು ಒಂದು ಸಹಕಾರ ಕೊಡ್ತಿದ್ವಿ. ಈಗ ನಾವು ತಾತ್ಕಾಲಿಕ ಸಾರ್ ಹೇಳ್ದಂಗೆ ಇದ್ದಾನೆ. ಈಗ ಮಳೆಗಾಲ ಬೇರೆ ಇದೆ, ನೀರು ಬರ್ತಾನೆ ಇರ್ತವೆ, ಮತ್ತು ನಮ್ಮ ಬೆಳೆನೂ ಬೇಕು, ತಿನ್ನಕ್ಕೆ ಅನ್ನನೂ ಬೇಕು. ಈ ಒಂದು ಡ್ಯಾಮಿನ ಸಮಿತಿ ತಜ್ಞರು ಏನಿದ್ದಾರೆ ಇದು ಯೋಚನೆ ಮಾಡ್ಕೊಂಡ್ಬಿಟ್ಟು, ಈಗ ಮಳೆಗಾಲ ಇದೆ, ಬೆಳೆನೂ ಇದೆ, ಇದನ್ನೆಲ್ಲ ಮುಗಿಸ್ಬಿಟ್ಟು ಇದು ಯಾವುದು ಬೇಸಿಗೆ ಕಾಲದಲ್ಲಿ ಮಳೆ ಕಡಿಮೆ ಆಗುತ್ತೆ, ಆವಾಗ ನೀರೂ ಕಡಿಮೆ ಆಗುತ್ತೆ, ಅವರೊಂದು ಗೇಟ್ ಕುಂದಿರ್ಸೋಕ್ಕೆ ಅನುಕೂಲನಾಗುತ್ತೆ. ಈ ಒಂದು ರೀತಿಯಲ್ಲಿ ಅವರು ಯೋಚನೆ ಮಾಡಿಬಿಟ್ಟು ಬೇಸಿಗೆ ಕಾಲದಲ್ಲಿ ಆ ಒಂದು ದುರಸ್ತಿ ಕಾರ್ಯವನ್ನು ಇಟ್ಕೊಂಡ್ರೆ ಎಲ್ಲ ರೈತರನ್ನು ಉಳಿತದೆ, ಬೆಳೆನೂ ಉಳಿತದೆ ಅನ್ನೋ ಒಂದು ಅಭಿಪ್ರಾಯ. ಈ ಒಂದು ವಿಷಯವನ್ನು ಆ ತಜ್ಞ ಸಮಿತಿಗೆ ತಿಳಿಸ್ಬೇಕಂತೇಳಿ ನಾವು ಅಣ್ಣರ ಹತ್ರ ಕೇಳ್ಕೊತೀವಿ. ಧನ್ಯವಾದಗಳು. ಧನ್ಯವಾದಗಳನ್ನು. ಎಲ್ಲ ಭಾಳಷ್ಟು ಹಳ್ಳಿಗಳಿಂದ ಬಂದಿರಿ, ನನಗೆ ಹೆಸರು ಗೊತ್ತಿಲ್ಲ. ಪ್ರತಿಯೊಂದು ಹಳ್ಳಿಯವರು ಯಾರ್ಯಾರು ಬಂದಿದ್ದೀರಿ ದಯವಿಟ್ಟು ಮಾತಾಡ್ಬೇಕಂತ ಕೇಳ್ತಾ ಇದ್ದೀನಿ. ಪಂಪಾಪತಿ 50% ಮೆಕ್ಕೆಜೋಳ ಐತೆ. ಮೆಣಸಿಕಾಯಿ ಬೆಳೆಗಾರಿಕೆಗೆ ಏನೈತಪ್ಪ ಅಂದ್ರೆ ಅವರಿಗೆ ಹೆಂಗಿದ್ರೆ ನೀರು ಬಿಡ್ತಾರೆ ಸರ್ಕಾರದವ್ರು. ಮೆಣಸಿಕಾಯಿಗೆ ನಾವು ನೀರು ಕೊಟ್ಟೇ ಕೊಡ್ತಾರೆ, ಯಾಕೆ ಕೊಡೋಕ್ಕಲ್ಲ ಅಂತೇಳಿ ಒಂದು ನಮ್ಮ ಒಂದು ಅಭಿಪ್ರಾಯ ಹೇಳ್ತಾರೆ. ಅವ್ರಿಗೆ ಏನು ಗೊತ್ತಿಲ್ಲ, ಇವು ರಾಜಕೀಯ ಏನು ಬದಲಾವಣೆ ಆಗ್ತದೆ, ದಿನ ಏನು ನಡೀತೈತೆ ಅಂಬದು ಏನೂ ಗೊತ್ತಿಲ್ಲ ಅವರಿಗೆ. ಪಾಪ ಅವ್ರು ಅಮಾಯಕರವ್ರು. ನೀರು ಹೆಂಗಿದ್ರೆ ಬಿಡ್ತಾರೆ ಅಂತಾರೆ. ಆದರೆ ನಾವು ಈಗ ಇವರು ಶಿವರಾಜ್ ತಂಗಡಿ ಹೇಳೋ ಪ್ರಕಾರ ನವಂಬರ್ 30 ಅಂತೇಳಿ ಅದು ಖಂಡಿತವಾಗಿ ಹೇಳ್ತಾನೆ, ನಾವು ನೀರು ನವಂಬರ್ 30 ಕ್ಲೋಸ್, ನಾವು ಕೊಡೋದೇ ಇಲ್ಲ ಅಂತಾರೆ. ನೀರು ಕೊಟ್ಟಿಲ್ಲಪ್ಪ ಅಂದ್ರಿಗಿನ HLC ಭಾಗದಾಗ ತುಂಬ ನಷ್ಟ ಆಗ್ತದೆ. ಮೆಣಸಿನಕಾಯಿ ನೋಡು, ಈ ಸಾರಿ ಹೋದ ಸಾರಿಗಿಂತ ಖರ್ಚು ತುಂಬ ಮಾಡಿದ್ದಾರೆ, ಭಾಳ ನಷ್ಟ ಆಗ್ತಾರೆ. ಆಮೇಲೆ ಈಗ ನಮ್ಮಲ್ಲಿ ಹೈಬ್ರಿಡ್ ಜೋಳ ಕಡಿಮೆ, ಈ ಮೆಕ್ಕೆಜೋಳ ತಕ್ಕಂಡು ಕಡಲೆ ಬೆಳಿತಾರೆ, ಕೆಲವರು ಮಸಾಲೆ ಹಾಕ್ತಾರೆ, ಅದಕ್ಕೂ ನೀರು ಬೇಕು. ಒಟ್ಟಾರೆಯಾಗಿ ನಮಗೆ ನೀರು ಬಂದರೆ LLCಗೂ ಬೇಕು ನೀರು, HLCಗೂ ಬೇಕು. ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ನನ್ನ ಅಭಿಪ್ರಾಯ ಹೇಳ್ತೀನಿ. ಧನ್ಯವಾದಗಳು ಪಂಪಾಪತಿ. ಮತ್ತು ನಮ್ಮ ಅಂದ್ಯಾಳ್ ಅವರು ಬಂದಿದ್ದಾರೆ. ಅಂದ್ಯಾಳ್ ಅವರು ಕೂಡ ವಿಷಯಗಳನ್ನು ಒಬ್ಬರು ಯಾರೊಬ್ಬರು ಬಂದು ಹೇಳ್ಬೇಕಂತ ಕೇಳ್ತಾರೆ. ಎಲ್ಲ ನಮ್ಮ ಅಣ್ಣ ತಮ್ಮಂದರಾದ ರೈತ ಸಹೋದರರಿಗೆ ನಮಸ್ಕಾರಗಳು. ನಾನು ಎಲ್ಲ 2ನೇ ಬೆಳಿಗ್ಗೆ ನೀರು ಬೇಕಂತ ನಾವು ಕೇಳ್ತಾ ಇದ್ದೀವಿ. 80 TMC ನೀರಿದ್ದು ಜನವರಿವರೆಗೂ ನೀರು ಮಾಡಿದ್ರೆ 40 TMCಗೆ ಬರ್ತದೆ. ಆ 40 TMCದಿಂದ ಅಲ್ಲಿಂದ ಕೆಲಸ ಮಾಡೋಕ್ಕೆ ಆರಂಭ ಮಾಡ್ಬೋದು. ತಜ್ಞರ ಸಲಹೆ ತಗೊಂಡು ತೀರ್ಮಾನ ಮಾಡ್ಬೋದು. ಸ್ವಂತ ನೀನು ತಗೊಂಬಕ್ಕೆ ನೀನೇನು ಇಂಜಿನಿಯರ್ ಅಲ್ಲ, ನೀನೇನು ಇದೆಲ್ಲ ಸೈಂಟಿಸ್ಟ್ ಅಲ್ಲ, ನೀನು ಒಂದು ಜನರ ಆಸೆ ಬಂದಾಗ ಒಂದು ಅಧಿಕಾರಿ. ಅಷ್ಟು ಬಿಟ್ಟರೆ ನೀನು ಸ್ವಂತ ನಿನ್ನ ನಿರ್ಧಾರ ತಗೊಂಡು ನಿಮಗೆ ಅಧಿಕಾರ ಇಲ್ಲ. ಅವ್ರನ್ನ ತಜ್ಞರ ಸಲಹೆ ತಗೊಂಡು ಅವ್ರಂತೆ ನೀನು ಇದು ಮಾಡ್ಬೇಕಂತೇಳಿ ನಾವು ಅಧಿಕಾರಿಗಳಿಗೆ ನಾವು ಸಲಹೆ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳನ್ನ. ಮತ್ತು ಗುಡ್ದೂರವ್ರು ಯಾರು ಬಂದಿದ್ದೀರಿ? ಗುಡ್ದೂರವ್ರು ಹೇಳ್ರಿ. ಎಮ್ಮಿನವರು ಯಾರಾದ್ರು ಒಬ್ರು ಹೇಳ್ರ ವಿಷಯ ಹೇಳ್ರಿ. ಬಾ ನೀನ್ ಬಾ. ನೋಟ್ ಮಾಡ್ತೀವಿ ಪಕ್ಷ ಬೇರೆ ಏನು ಮಾಡ್ತೀವಿ, ನೀನು ಮಾಡ್ತೀವಿ. ನಮಸ್ಕಾರ. ನನ್ನ ಹೆಸರು ಹರೀಶ್ ಅಂತ ಹೇಳ್ಬೋದು. ಎಣ್ಣೆಬೇಳೆ ನೀರು ಕೊಟ್ಟರೆ ತುಂಬ ಅನುಕೂಲ ಆಗ್ತದೆ. ಈಗ 80 TMC ನೀರು ವೇಸ್ಟ್ ಆಗುತ್ತೆ. ಎಲ್ಲ ಅವರು ಏನು ಹೇಳ್ತಾರೆ ಆಗ್ತಿದ್ದಾರೆ, ಕಾರ್ಖಾನೆಗಳು ಮಾರ್ಕೊಂಡು ನಮಗೆಲ್ಲ ಅನ್ಯಾಯ ಮಾಡ್ತಾರೆ. ಹಂಗಾಗಿ ಎಣ್ಣೆಬೇಳೆ ನೀರು ಕೊಟ್ಟರೆ ಬೇಸಿಗೆ ಏನೇ ಹೋರಾಟ ಮಾಡೋಕೆ ರೆಡಿ. ಧನ್ಯವಾದಗಳು ಹರೀಶ್ ಅವರೇ. ನಮ್ಮ ದಮ್ಮೂರು ಗ್ರಾಮದವರು ಗೋಂದರೆಡ್ಡಿ ಬಟ್ ಹೇಳ್ಬಾರಪ್ಪ, ಅಭಿಪ್ರಾಯ ಹೇಳ್ರಿ. ಇದು ಬಾರಪ್ಪ, ನಿನ್ಗೆ ಏನು ಸಮಸ್ಯೆ ದಮ್ಮೂರ್ದು ಹೇಳು. ಎಲ್ಲ ನಮ್ಮ ರೈತ ಸಹೋದರರಿಗೆ ನಮಸ್ಕಾರ. ನಾವು 2ನೇ ಬೆಳೆಗೆ ಕಂಪಲ್ಸರಿ ನೀರು ಬೇಕೇ ಬೇಕಂತ ನಾವು ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೀವಿ ಅಂತೇಳಿ ಈ ಮೂಲಕ ಹೇಳ್ತೀವಿ. ಧನ್ಯವಾದಗಳು. ಧನ್ಯವಾದಗಳು. ಬಾ ಶೇಖರ್. ಓರ್ಬಾಯ್ ಅವ್ರು ಯಾರ ಬಂದಿವಿ ಅಂತ ಹೇಳಿದ್ರಿ? ಓರ್ಬಾಯ್ ಬರ್ರಿ. ನಿಮ್ಮ ಹೆಸರು?
ಎಲ್ಲ ರೈತ ಬಂಧುಗಳು, ನಾವು ಮಾರ್ಚು ತಕ್ಕನ ನೀರು 2ನೇ ಬೆಳೆಗೆ ಬಿಟ್ಟರೆ ಬೇಷ್ ಅಂತ ನಮ್ಮ ಅಭಿಪ್ರಾಯ. ಅದಕ್ಕೆ ಹೋರಾಟ ಮಾಡೋಕ್ಕೆ ರೆಡಿ. ಭೀಮಣ್ಣನವರಿಗೆ ನಮಸ್ಕಾರ, ಧನ್ಯವಾದಗಳು ರೀ. ಬರ್ರಿ, ನಿಮ್ಮ ಹೆಸರು? ನಾಗರಾಜ್, ದೊಡ್ಡರವಳ್ಳಿಂದ ಬಂದಿದ್ದೀರಿ. ಸರ್, ಎಲ್ಲರಿಗೆ ರೈತ ಬಾಂಧವರಿಗೆ ನಮಸ್ಕಾರಗಳು. ಅವರಿಗೆ ನಮಸ್ಕಾರಗಳು. ನಾವು ಫೇಸ್ಬುಕ್ ಮೂಲಕ ನೋಡಿ ಬಂದಿದ್ವಿ ಇಲ್ಲಿಗೆ. ನಮ್ಮ ಹೆಸರು ನಾಗರಾಜ್ ಅಂತೇಳಿ, ದೊಡ್ಡರಿವಾಣ, ಆದೋನಿ ಜಿಲ್ಲಾ, ಆದೋನಿ ತಾಲೂಕು, ಕರ್ನೂಲು ಜಿಲ್ಲಾ, ದೊಡ್ಡರಿವಾಣ ಸ್ವರೂಪದಿಂದ ಒಂದು 20 ಕಿಲೋಮೀಟರ್. ನಾವು LLC ಕಳದಡ್ಡಿಯಲ್ಲಿ ನಾವು 65 DP, 66 DP, ಒಂದು ಮಹಾಲಕ್ಷ್ಮ DP ಅಂತ 3 DP ಇದಾವ. ಸುಮಾರು 13,000 ಎಕರೆ ಐತೆ ನಮ್ಮೂರಾಗ. 13,000 ಎಕರೆ ಒಂದು 10,000 ಎಕರೆ ನೀರು ಇರ್ತೀವಿ. ನಾನಕಟ್ಟ ತನಕ ಆಯಕಟ್ಟ ತನಕ ಎಲ್ಲ ನಮೂನೆ ಬಳಸ್ತಾ ಇದ್ದಾರೆ. ಈಗ ನಮ್ಗೆ LLC ಕೆಳಗೆ ಕಂಪಲ್ಸರಿ ನೀರು ಬೇಕೇ ಬೇಕು. ಇವಾಗ ಈ ಸರಿ ಭಾಳ ಮಳೆಯಿಂದಾಗಿ ಹತ್ತಿ ಇಟ್ಕೊಂಡ್ಬಿಟ್ಟಾರ. ಭಾಳಷ್ಟು ಜನ ಹತ್ತಿನೇ ಜಾಸ್ತಿ ಇಟ್ಟಾರ. ಹೋದ ಸರಿ ಮೆಣಸಿನ್ಕಾಯಿ ಇತ್ತು, ಮೆಣಸಿನ್ಕಾಯಿ ಇಲ್ದಾಗ ಸ್ವಲ್ಪ ಹತ್ತಿ ಇಟ್ಕೊಂಡ್ರೆ ಹತ್ತಿ ಅದು ನೀರು ಮಡಿಗಳು ನಿಂತ್ಕೊಂಡು ಭಾಳ ನಾಶ ಆಗ್ಬಿಟ್ಟು, ಭಾಳ ನಷ್ಟ ಆಗ್ಬಿಟ್ಟಾರ. ಅದಕ್ಕಾಗಿ ನಮಗೆ 2ನೇ ಬೆಳೆ ನೀರು ಕೊಡಬೇಕಂತಲೇ ನಾವು ಕೂಡ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ. ನಾವಿಂದ ಇದೇ ಫಸ್ಟ್ ನಿಮ್ಮ ಹತ್ರ ಬಂದಿರೋದು. ಅದಕ್ಕಾಗಿ ನಾವು ಕೂಡ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ನಾವೇನು ಅವ್ರನ್ನ ಗೇಟ್ ಮಾಡಬೇಡ ಅಂತ ಹೇಳೋದಲ್ಲ. ಗೇಟ್ ಮಾಡಲಿಕ್ಕೆ 3 ತಿಂಗಳು ಅವಧಿ ಸಿಗ್ತೈತೆ. ಮಾರ್ಚ್ 31 ಬಿಟ್ರೆ ಏಪ್ರಿಲ್, ಮೇ, ಜೂನ್ ಮಾಡ್ಬೋದು. ಅವ್ರೇನೋ ನಿನ್ನೆ ಬಸವರಾಜ್ ತಂಗಡಿ ಅವರು ಎಲ್ಲೆಲ್ಲೇ ಪ್ರೆಸ್ ಮೀಟ್ ಇಟ್ಟು ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಒಂದು ಗೇಟ್ ಇಡಾಕ 5-6 ದಿವಸ ಬೇಕು. ಅಂದ್ರೆ 33 ಗೇಟ್ ಇಡಾಕ 186 ತಿಂಗಳ ಅವಧಿ ಕೇಳ್ತಾ ಇದಾರ. ಈಗೇನ ನಾಡೇಗೌಡರು ಕೂಡ ಒಂದು ಸೂಚನೆ ಹೇಳ್ಯಾರ. ಅವಾಗಿನ ಕಾಲದಾಗ ಯಾವ ತರ ಮಾಡ್ಯಾರೋ ಗೊತ್ತಿಲ್ಲ. ಅದು ಈಗಿನ ಕಾಲದಾಗ ಎಷ್ಟೋ ತಂತ್ರಜ್ಞಾನಗಳಿದಾವ, ಆದಷ್ಟು ಬೇಗನೆ ಮಾಡಬಹುದು. ಎದಕ್ಕಾಗಿ ಹಿಂಗೆ ಹೇಳ್ತಾರಂತ ಅವರು ಕೂಡ ಪ್ರಶ್ನೆ ಮಾಡ್ತಾ ಇದಾರ. ನಾವು ಕೂಡ ಪ್ರಶ್ನೆ ಮಾಡೋದು ಅಷ್ಟೇ. ನಾವು ಕೂಡ ನಾವೇನ್ ಮಾಡಬಾರ್ದು ಅಂತ ಅಡ್ಡೇನಿಲ್ಲ, ಮಾಡೇ ತಿರ್ಬೇಕು ಗೇಟ್ಗಳು. ನಮಗೆ ಕೂಡ ನಾವು ಕೂಡ ಬಹಳ ನಷ್ಟ ಆಗಿ ಸರ್. ಅತಿವೃಷ್ಟಿ ಅಂದ್ರೆ ಆಗಿಬಿಟ್ಟದ. ನಮ್ಮದು ಪರಿಸ್ಥಿತಿ ಸರಿಗಿಲ್ಲ. ಎಲ್ಲ ಎಕರೆಗೆ 2 ಕ್ವಿಂಟಲ್ ಕೂಡ ಬರೋ ಪರಿಸ್ಥಿತಿ ಆಗಿಲ್ಲ. ಯಾಕಂದ್ರೆ ನೀರು ನಿಂತು ಕೊಳ್ತೋಗ್ಬಿಟ್ಟ. ಅದಕ್ಕಾಗಿ ನಾವು ಕೂಡ ಹೋರಾಟ ಮಾಡಕ್ಕೆ ಸಿದ್ಧವಾಗಿದ್ದೀವಿ. ನಿಮಗೆ ನಾವು ಬೆಂಬಲವಾಗಿರ್ತೇವೆ. ನಾವು ಯಾಕಂದ್ರೆ ಕರೆದು ಕೂಡ ಒಂದು 20-35 ಜನವನ್ನ ಕರ್ಕೊಂಡು ಬರೋಕೆ ನಾವು ಕೂಡ ರೆಡಿ ಇದ್ದೇವೆ ಅಂತ ನಾವು ನಿಮಗೆ ತಿಳಿಸುತ್ತಾ ಎರಡು ಅವಕಾಶವನ್ನು ಮಾತಾಡಿಕೊಟ್ಟ ತಮ್ಮೆಲ್ಲರಿಗೆ ಧನ್ಯವಾದ. ನಾಗರಾಜ್ ಅವರಿಗೆ ಧನ್ಯವಾದಗಳು. ನೀವು ಕರ್ನೂಲು ಜಿಲ್ಲೆದವರು, ಆದೋನಿ ಮತ್ತು ಆಲೂರು ತಾಲೂಕಿನಲ್ಲಿ ಹರಿತಾ ಇದೆ ನಮ್ಮ LLC ಕಾಲುವೆ, ಮತ್ತು HLC ಅನಂತಪುರ ರಾಯದುರ್ಗ ಕಡೆ ಹೋಗುತ್ತೆ. ನೀವು ಕೂಡ ಇಲ್ಲಿ ಹೋರಾಟ ಮಾಡೋದಕ್ಕೆ ಬರೋದಿಲ್ಲ. ನೀವು ಅಲ್ಲಿ ಕರ್ನೂಲು ಆದೋನಿಯಲ್ಲಿ ಹೋರಾಟ ಮಾಡಿರಿ. ರೈತ ಸಂಘದ ಪರವಾಗಿ ನಾವು ಅಲ್ಲಿಗೆ ಬರ್ತೀವಿ. ಆಂಧ್ರ ರೈತರು ಅಲ್ಲಿ ನೀರು ಬೇಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೋರ್ಡ್ನವರು ನೀವು ಬೋರ್ಡ್ಗೆ ಒತ್ತಡವನ್ನು ಹಾಕಬೇಕಾಗುತ್ತೆ. ಆಂಧ್ರದಲ್ಲೇ ಬೋರ್ಡ್ ಸೆಕ್ರೆಟರಿ ಅವರು ಯಾವಾಗಲೂ ನಮ್ಮ ತುಂಗಭದ್ರಾ ಡ್ಯಾಮ್ಗೆ ಆಂಧ್ರದವರೇ ಸೆಕ್ರೆಟರಿ ಇರ್ತಾರೆ. ಅದಕ್ಕೋಸ್ಕರ ಆಂಧ್ರದಲ್ಲಿ ಕೂಡ ಒತ್ತಡ ಹಾಕಬೇಕಾಗುತ್ತೆ. ನಾವು ಕರ್ನಾಟಕದವರು 10 ಲಕ್ಷ ಎಕರೆ ಭೂಮಿ ನಮಗಿದೆ ಈ ಡ್ಯಾಮ್ನಲ್ಲಿ ನೀರಾವರಿ, ಮತ್ತು ಆಂಧ್ರಕ್ಕೆ 6 ಲಕ್ಷ ನೀರಾವರಿ ಇದೆ. ಮತ್ತು 10 ಲಕ್ಷ ಜನ ರೈತರು ನಾವು ಕೇಳಬೇಕಲ್ಲ. 10 ಲಕ್ಷ ರೈತರು, ಅದು ಏನು ನಾವು ನಾನಾಯ್ಕಟ್ಟೆ ಅಂತಲ್ಲ, 10 ಲಕ್ಷ ಎಕರೆಗೆ ನೀರಿದೆ ನಮ್ಮ ಕರ್ನಾಟಕದಲ್ಲಿ. ಈ 3 ಜಿಲ್ಲೆ ಸೇರಿ 10 ಲಕ್ಷ ಜನ ರೈತರು ನಾವು ಎಷ್ಟು ಜನ ಬರಬೇಕು. ಆಂಧ್ರದವ್ರು ಕೂಡ ಯಾವಾಗಲೂ TV ನೋಡ್ರಿ, ಬೆಳಿಗ್ಗೆ ನ್ಯೂಸ್ ಯಾವಾಗಲೂ ನೀರನ್ನೇ ಕೇಳ್ತಾರ. ಅವ್ರು ನಮ್ಮ ನ್ಯೂಸ್ ಉಳಿದ್ರೆ ಧರ್ಮಸ್ಥಳದ ಹೇಳ್ತಾವ, ಕುಲುದ್ ಹೇಳ್ತಾವ, ಇನ್ನೊಂದು ಹೇಳ್ತಾವ. ನಮ್ಮ ಕನ್ನಡದ ನೀರಿನ ಮಾತಾಡೋದಿಲ್ಲ, ಯಾವ MLA ಮಾತಾಡೋದಿಲ್ಲ, ನಾವು ಮಾತಾಡೋದಿಲ್ಲ. ಧನ್ಯವಾದಗಳು ನಾಗರಾಜ್ ಅವರೇ, ನೀವು ಇದಕ್ಕೆ ಬೆಂಬಲ ಕೊಟ್ಟಿರೋದಕ್ಕೆ. ಮತ್ತೆ ನಮ್ಮ ಸಿದ್ದಮ್ಮನಹಳ್ಳಿ ವೀರೇಶ್ ಬಂದಿದ್ದಾನೆ, ವೀರೇಶ್ ಅವರು ಕೂಡ ಮಾತಾಡ್ಬೇಕಂತ ಬರ್ರಿ. ಅವ್ರು ನೀನ್ ದೇವೇಗೌಡ ಮಾತಾಡೋಕೆ ಮಣ್ಣಿನ ಮಗ. ಇವತ್ತಿನ ಸಭೆಗೆ ಸೇರಿದಂಥ ನನ್ನೆಲ್ಲ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ, ನಾನು ಸಿದ್ದಮ್ಮನಹಳ್ಳಿ ಗ್ರಾಮದ ಯುವಕ. ನಾನು ಒಂದು ಕನ್ನಡ ಪರ ಸಂಘಟನೆ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾವತ್ತೂ ನಾನು ರೈತರಿಗೆ ಸಂಬಂಧಪಟ್ಟಂಗೆ ಎಲ್ಲ ನನ್ನ ಸಂಘಟನೆಯಿಂದ ಹೋರಾಟನೂ ಮಾಡ್ತಾ ಇರ್ತೀನಿ. ಈಗಾಗಲೇ ತಮಗೆ ತಿಳಿದಿರುವಂತೆ ಈ ವಿಚಾರಗೋಷ್ಠಿ ಸೇರಿರುವ ಉದ್ದೇಶ ಇಷ್ಟೇ. 2ನೇ ಬೆಳೆಗೆ ಮತ್ತೆ ರೈತರಿಗೆ ನೀರು ಹರಿಸುವ ಅಭಿಪ್ರಾಯ ಸಂಗ್ರಹವಾಗಿ ಈ ಸಭೆಯನ್ನು ಸೇರಿಸಿರುವ ಉದ್ದೇಶ.
ಏನಂದ್ರೆ ಈಗಾಗಲೇ ಕೆಲವು ಭಾಗದಲ್ಲಿ ಭತ್ತ ಎಲ್ಲ ಬಿದ್ದೋಗಿದೆ. ಮತ್ತೆ ಇನ್ನೊಂದ್ಸರಿ ನಾವು ಬೆಳಿಬೇಕಂದ್ರೆ ನೀರು ಬೇಕೇ ಬೇಕಾಗುತ್ತೆ. ಹಂಗಾಗಿ ಸರ್ಕಾರಕ್ಕೆ ರೈತ ಸಂಘ ಮತ್ತು ರೈತರು ಎಲ್ಲರೂ ಸೇರಿ ಮನವರಿಕೆ ಮಾಡಿ ರೈತರಿಗೆ ಮತ್ತೊಂದು ಬೆಳೆಗೆ ನೀರು ಕೊಡಿಸುವ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಹಮ್ಮಿಕೊಳ್ಳಬೇಕಾಗಿ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಸಂಗ್ರಹಕ್ಕಾಗಿ ನಮ್ಮ ನಾಯಕರು ತಮ್ಮ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ಅಭಿಪ್ರಾಯ ಸಂಗ್ರಹಣೆ ಮಾಡಿ ನಾಯಕರಿಗೆ ತಿಳಿಸಿದರೆ ನಮ್ಮ ಕನ್ನಡ ಪರ ಸಂಘಟನೆ ಕೂಡ ನಿಮ್ಮ ಬೆಂಬಲಕ್ಕೆ ಯಾವತ್ತೂ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ವೀರೇಶ್ ಅವರಿಗೆ ಧನ್ಯವಾದಗಳು. ಮತ್ತೆ ಜಾಲ್ಯಾಳ್ ಗ್ರಾಮದವರು ಬರ್ಬೇಕಂತ ಕೇಳ್ತಾ ಇದ್ದೀನಿ. ಬಣ್ಣ ರಾಜಶೇಖರಣ್ಣ ಬಾ. ಪ್ರತಿಯೊಬ್ಬರು ಊರವ್ರು ಬಂದು ಯಾರಾದ್ರೂ ಊರ ಪರವಾಗಿ ಮಾತಾಡಲೇಬೇಕು. ಎರಡನೇ ಬೆಳೆಗೆ ನೀರು ಬೇಕು. ಆದರೆ ನಾವು ಯಾವ ಥರ ಮಾಡಬೇಕು ಅಂತ ಅಂಬೋದು ಅಣ್ಣವರೆಲ್ಲರೂ ಸಲಹೆ ಮಾಡ್ತಿದ್ದಾರೆ. ನೀರು ಬೇಕೇ ಬೇಕು. ಡ್ಯಾಮ್ಗಳು ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ಡ್ಯಾಮ್ಗಳು ಗೇಟ್ಗಳು ಕೂಡಿಸ್ಲೇಬೇಕು. ಇವೆರಡಾದ್ರ ಮೇಲೆ ಯಾಕೆ ತೀರ್ಮಾನ ತೊಗೊಂಡ್ರು ಕೂಡ ನಾವು ರೆಡಿ ಇದೀವಿ ಜಾಲಗಳು. ಧನ್ಯವಾದಗಳು. ಮತ್ತೆ ಯರಗುಡಿ ಗ್ರಾಮದ ಸೂರ್ಯಕಾಂತ್ ರೆಡ್ಡಿ ಅವರು ಬಂದಿದ್ದಾರೆ. ಇನ್ಯಾರು ಬಂದಿದ್ದಾರೆ? ಸೂರ್ಯಕಾಂತ್ ನೀವು ಯಾರು ಬಂದರು? ಮಾತಾಡ್ರಿ, ಯಾರೋ ಒಬ್ರು ಊರು ಮಾತಾಡ. ನೀನು ಮಾತಾಡ, ಮಾತಾಡ. ಈ ಒಂದು ಸಭೆಯಲ್ಲಿ ಸೇರಿರ್ತಕ್ಕಂಥ ಸಮಸ್ತ ರೈತ ಮುಖಂಡರು ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಭೆ ಸೇರಲು ಉದ್ದೇಶ ಅಣ್ಣವ್ರು ಹೇಳಿದ್ದಾರೆ, ಎರಡನೇ ಬೆಳೆಗೆ ನೀರು ಕೊಡಬೇಕಾ ಬೇಡ? ಈ ಒಂದು ಪ್ರಶ್ನೆ ಈ ಸಭೆಯಲ್ಲಿ ಆ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಹಂಗಾಗಿ ಎಲ್ಲ ಊರವರ ಅಭಿಪ್ರಾಯನೂ ತಿಳ್ಕೊತಾ ಇದ್ದಾರೆ. ಈಗ ನಮ್ಮ ಗ್ರಾಮದ ವತಿಯಿಂದ ನಾನು ತಿಳಿಸ್ತಾ ಇದ್ದೀನಿ, ನಮ್ಮ ಗ್ರಾಮಗಳಲ್ಲಿ ಅಥವಾ ಸುತ್ತಮುತ್ತಲಲ್ಲಿ ಖುಷ್ಕಿ ಭೂಮಿಯಿಂದ ಅವಲಂಬಿತವಾಗಿರ್ತಕ್ಕಂಥವ್ರು ರೈತರು ಬಹಳ ಜನ ಇದ್ದಾರೆ. ಅಂದ್ರೆ ಮುಂಗಾರಿಗೆ ನೀರಿಲ್ಲ. ಖುಷ್ಕಿ ಅಂದ್ರೆ ಸಮ್ಮರ್, ಬೇಸಿಗೆಗೆ ಮಾತ್ರ ನೀರಾವರಿ ಇರ್ತದೆ. ಆ ಬೇಸಿಗೆ ಬೆಳೆಗೆ ಅವಲಂಬಿತವಾಗಿರ್ತಕ್ಕಂಥ ರೈತರು ಬಹಳಷ್ಟು ಜನ ಇದ್ದಾರೆ. ಬೇಸಿಗೆ ನೀರು ಕೊಟ್ಟಿಲ್ಲ ಅಂದ್ರೆ ಈಗಾಗಲೇ ಮುಂಗಾರಿಗೆ ಮಳೆ ಜಾಸ್ತಿ ಆಗಿ ಅತಿವೃಷ್ಟಿಯಾಗಿ ತುಂಬಾ ಜನ ರೈತರು ನಷ್ಟ ಹೋಗಿದ್ದಾರೆ. ಪ್ರತಿಯೊಂದು ಬೆಳೆನೂ ನೀರು ಜಾಸ್ತಿ ಆಗಿ ತೇವಾಂಶ ಜಾಸ್ತಿ ಆಗಿ ಹಾಳಾಗಿದ್ದಾರೆ. ಎರಡನೇ ಬೆಳೆಗೆ ನೀರಿಲ್ಲಪ್ಪ ಅಂತಂದ್ರೆ ತುಂಬಾ ತೊಂದರೆ ಆಗ್ತದೆ. ದಯವಿಟ್ಟು